ನಮ್ಮ ಬೇಸಿಗೆ ಶಿಬಿರ. ಅಮರೇಶ ನುಗಡೋಣಿ. ಏಪ್ರಿಲ್ ತಿಂಗಳು ಬಂತೆಂದರೆ ಬೇಸಿಗೆ ಶಿಬಿರಗಳ ಹಾವಳಿ ಹೆಚ್ಚಾಗುತ್ತವೆ. ಈ ವರ್ಷ ನನ್ನ 8 ವರ್ಷದ ಮಗ ಸಮಯ ಪರೀಕ್ಷೆ ಮುಗಿಸುತ್ತಿದ್ದಂತೆ, ಅಪ್ಪ, ನಾನು ಸಮ್ಮರ್ ಕ್ಯಾಂಪಿಗೆ ಹೋಗಬೇಕೇನು ಎಂದು ಕೇಳಿದ. ರಜೆಯಲ್ಲಿ ಮಕ್ಕಳನ್ನು ನಿಭಾಯಿಸುವುದೇ ಕಷ್ಟ. ಅದರಲ್ಲೂ ನಗರ, ಜಿಲ್ಲೆ, ತಾಲೂಕು ಕೇಂದ್ರಗಳಲ್ಲಿರುವ ಮಕ್ಕಳಿಗೆ ಬೇಸಿಗೆಯನ್ನು ಕಳೆಯುವುದು ಕಷ್ಟವೇ. ಮನೆಯಲ್ಲಿದ್ದರೆ ಕಂಪ್ಯೂಟರ್ನಲ್ಲಿ, ಟಿವಿಯಲ್ಲಿ ಗೇಮ್ಗಳನ್ನು ಆಡುತ್ತಲೇ 10 ತಾಸುಗಳನ್ನು ಕಳೆಯುತ್ತಾರೆ. ಆ ಗೇಮ್ಗಳನ್ನು ಸೃಷ್ಟಿಸಿದವನ ಮನಸ್ಸು ಹೇಗಿರಬಹುದೆಂದು ನನಗೆ ಚಿಂತೆಯಾಗುತ್ತದೆ. ಹೊರಗೆ ಹೋಗಿ ಆಡಲು ಬೇಸಿಗೆ ಬಿಸಿಲು ವಿಪರೀತ. ಮಕ್ಕಳನ್ನು ಆ ಬಿಸಿಲಿಗೆ ಆಡಲು ಬಿಡಲು ಅಸಾಧ್ಯ. ಇದರಿಂದಾಗಿ ಮಕ್ಕಳಿಗೆ ಮನೋರಂಜನೆಯನ್ನು ಒದಗಿಸಲು ಬೇಸಿಗೆ ಶಿಬಿರಗಳು ವ್ಯಾಪಾರ ಕೇಂದ್ರಗಳಾಗಿ ಹುಟ್ಟಿಕೊಂಡಿವೆ. ನಾಟಕ, ನೃತ್ಯ, ಚಿತ್ರಕಲೆ, ಸಂಗೀತ, ದೇಶಿ ಆಟಗಳು ಹೀಗೆ ಕಲಿಸುವ ನೆಪದಲ್ಲಿ ಹುಟ್ಟಿಕೊಳ್ಳುವ ಸಮ್ಮರ್ ಕ್ಯಾಂಪುಗಳು ಮಕ್ಕಳ ಸೃಜನಶೀಲತೆಗೆ ಅವಕಾಶ ಕಲ್ಪಿಸುವ ಹುಸಿ ಘೋಷಣೆಗಳನ್ನು ಕೇಳಬೇಕಾಗಿದೆ. ಎಲ್ಲೋ ಕೆಲವು ಕಲಿಯಲು ಅವಕಾಶ ಮಾಡಿಕೊಡುವ ಕ್ಯಾಂಪ್ಗಳಿರಬಹುದು. ಆದರೆ ಅನೇಕ ಕ್ಯಾಂಪುಗಳಲ್ಲಿ ಮಕ್ಕಳಿಂದ ಹಣ ವಸೂಲಿ ಮಾಡುವುದೇ ನಡೆದಿರುತ್ತದೆ. ನನ್ನ ಮಗನನ್ನು ಬೇಸಿಗೆ ಶಿಬಿರಕ್ಕೆ ಕಳಿಸುವ ಮಾತು ಬಂದಾಗ ನಮ್ಮ ಬಾಲ್ಯ ನೆನಪಾಯಿತು. ಬಾಲ್ಯದಲ್ಲಿ ನಾವು ಬೇಸಿಗೆ ರಜೆಗಳನ್ನು ಹೇಗೆ ಕಳೆಯುತ್ತಿದ್ದೆವು ಎಂಬುದನ್ನು ಮೆಲುಕು ಹಾಕತೊಡಗಿದೆ. ನಮ್ಮೂರು 300 ಜನರಿರುವ ಚಿಕ್ಕ ಹಳ್ಳಿ, 10 ಮನೆಗಳು. 10 ಗುಡಿಸಲುಗಳು. ಎಲ್ಲವೂ ಕೂಡು ಕುಟುಂಬಗಳೇ. ಹಲವು ಜಾತಿ ಸಮುದಾಯಗಳಿದ್ದರೂ ಎಲ್ಲರೂ ಒಕ್ಕಲುತನ ಮಾಡಿಕೊಂಡಿರುವವರೇ. ಭೂಮಿ ಇರುವವರು, ಇಲ್ಲದವರು ಎಲ್ಲರೂ ವ್ಯವಸಾಯ ಮಾಡುತ್ತಿದ್ದರು. ಕುಲಕಸುಬಿನ ಕುಟುಂಬಗಳು ಕೆಲವು. ನಮ್ಮೂರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರವಿತ್ತು. ಒಬ್ಬೇ ಮಾಸ್ತರ. ಶಾಲೆಗೆ ಕಟ್ಟಡ ಇರಲಿಲ್ಲ. ಬಸವಣ್ಣ ದೇವರ ಗುಡಿಯಲ್ಲಿ ಶಾಲೆ ನಡೆಯುತ್ತಿತ್ತು. ಇದು ನಾನು ಚಿಕ್ಕವನಾಗಿದ್ದ ಕಾಲದ ಸ್ಥಿತಿ. ಕೇರಿ ಮಂದಿ ಯಾರೂ ಶಾಲೆಗೆ ಬರುತ್ತಿರಲಿಲ್ಲ. ಊರಮನೆ ಮಕ್ಕಳು ಮಾತ್ರ ಶಾಲೆ ಕಲಿಯುತ್ತಿದ್ದವು. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕೆ ಮುಗಿದರೆ ಮುಂದಿನ ಹಂತದ ಕಲಿಕೆಗೆ ಅಕ್ಕಪಕ್ಕದ ಊರುಗಳಿಗೆ ನಡೆದುಕೊಂಡು ಹೋಗಿ ಬರಬೇಕಿತ್ತು. ಹೀಗಾಗಿ ನಮ್ಮೂರಲ್ಲಿ 3-4 ಮನೆಯ ಮಕ್ಕಳು ಮಾತ್ರ ಓದಲು ಸಮೀಪದ ತಾಲೂಕು, ಜಿಲ್ಲೆಗಳಿಗೆ ಹೋಗಿದ್ದರು. ನನ್ನದು ಅರ್ಧ ಊರಲ್ಲಿ, ಅರ್ಧ ದೊಡ್ಡ ಊರಲ್ಲಿ, ಇನ್ನರ್ಧ ಜಿಲ್ಲೆಯಲ್ಲಿ. ಕೆಲವು ವರ್ಷ ಓದಲು ಅನುಕೂಲವಾಗದೆ ಶಾಲೆ ಬಿಟ್ಟು ಊರಲ್ಲೇ ಇರುವುದು ಹೀಗೆ ನಡೆದಿತ್ತು. ನಮ್ಮೂರಲ್ಲಿ 12ರಿಂದ 18 ವರ್ಷ ವಯಸ್ಸಿನ 10 ಹುಡುಗರು ಒಟ್ಟಿಗೆ ಸೇರುತ್ತಿದ್ದುದು ಸೂಟಿ, ರಜೆಯಲ್ಲಿ ಮಾತ್ರ. ನಾವು ಓದುವಾಗ ಅರ್ಧವಾರ್ಷಿಕ ಪರೀಕ್ಷೆ ಮುಗಿದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ 1 ಸಲ, ವಾರ್ಷಿಕ ಪರೀಕ್ಷೆ ಮುಗಿದ ಮೇಲೆ ಬೇಸಿಗೆಯಲ್ಲಿ 1 ಸಲ ಹೀಗೆ 2 ಸಲ ಸೂಟಿಗಳು ನಮಗೆ ಸಿಗುತ್ತಿದ್ದವು. ಸಿರಿವಾರ, ಕವಿತಾಳ, ಮಾನ್ವಿ, ರಾಯಚೂರು, ವಿಜಾಪುರ ಮುಂತಾದ ಊರುಗಳಲ್ಲಿ ಓದುತ್ತಿದ್ದ ನಮ್ಮೂರ ಹುಡುಗರು ಸೂಟಿ ಬಿಟ್ಟರೆ ಸಾಕು ಊರಿಗೆ ಬಂದೇ ಉಸಿರು ಬಿಡುತ್ತಿದ್ದರು. ಅರ್ಧವಾರ್ಷಿಕ ಪರೀಕ್ಷೆ ಬರೆದು ಅಕ್ಟೋಬರ್ ಸೂಟಿಗೆ ಬಂದು ಊರು ಸೇರುತ್ತಿದ್ದೆವು. ಅಕ್ಟೋಬರ್ ಸೂಟಿ ಅಂತಲೇ ನಾವು ಕರೆಯುತ್ತಿದ್ದೆವು. ಈ ಸೂಟಿಗೆ ಊರಿಗೆ ಬಂದರೆ ನಮಗೆ ಆಟವಾಡಲು ಹೆಚ್ಚು ಅವಕಾಶಗಳಿರುತ್ತಿರಲಿಲ್ಲ. ಯಾಕೆಂದರೆ ವ್ಯವಸಾಯದ ಮನೆಗಳ ಮಕ್ಕಳಾದ ನಮಗೆ ಹೊಲಗಳಲ್ಲಿ ಕೆಲಸ ಕಾದಿರುತ್ತಿತ್ತು. ಹೊಲಗಳು ಬೆಳೆಯನ್ನು ಹೊತ್ತು ನಿಂತಿರುತ್ತಿದ್ದವು. ಹೊಲಗಳಲ್ಲಿ ಕೆಲಸ, ಮನೆಗಳಲ್ಲೂ ಕೆಲಸ ನಮಗೆ ಕಾದಿರುತ್ತಿದ್ದವು. ಸೂಟಿಗೆ ಊರು ಸೇರಿಕೊಂಡ 10 ಹುಡುಗರಾದ ನಮಗೆ ಹೊಲ ಮನೆ ಕೆಲಸಗಳೆಂದರೆ ಒಮ್ಮೊಮ್ಮೆ ಖುಷಿ, ಒಮ್ಮೊಮ್ಮೆ ಸಿಟ್ಟು ಬರುತ್ತಿತ್ತು. ಹೊಲದಲ್ಲಿನ ಬೆಳೆ ಕಾಯುವುದು, ನೀರು ಬಿಡುವುದು, ಕಳೆ ತೆಗೆಸುವ ಕೆಲಸಗಳು, ಹೊಲದಲ್ಲಿರುವ ಹಸಿಮೇವು ಕೊಯ್ದು ತಂದು ಎತ್ತು, ಆಕಳು, ಎಮ್ಮೆ ಮುಂತಾದ ದನಕರುಗಳಿಗೆ ಮೇಯಿಸುವ ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತಿತ್ತು. ಮನೆ ಕೆಲಸವೆಂದರೆ ಮನೆಗೆ ನೀರು ತರುವುದು, ಊರ ಮುಂದಿನ ಬಸವಣ್ಣ ಬಾವಿಯಿಂದ ನೀರು ಸೇದಿ ತರುವುದು ಬಳಸಲಿಕ್ಕೆ,
ಕುಡಿಯುವ ನೀರನ್ನು ಹಳ್ಳದ ಚಿಲುಮೆಯಿಂದ ತರುವುದು ನಮ್ಮ ಕೆಲಸ. ಬೆಳಗಾದರೆ ನಾವು ಅಕ್ಕಪಕ್ಕದಲ್ಲೇ ಹೊಲಗಳಿರುತ್ತಿದ್ದವಲ್ಲ. ಕೂಡಿ ಹೊರಟು ನಮ್ಮ ಹೊಲ ಸೇರಿಕೊಂಡು ಕೆಲಸಕ್ಕೆ ನಿಲ್ಲುತ್ತಿದ್ದೆವು. ಉಮ್ಮೊತ್ತಿನಲ್ಲಿ ಸೇರಿಕೊಂಡು ಬುತ್ತಿ ಉಣ್ಣುತ್ತಿದ್ದೆವು. ಮಧ್ಯಾಹ್ನ 2ಕ್ಕೆಲ್ಲ ಕೆಲಸ ಮುಗಿಸಿ ಮನೆ ಸೇರಿಕೊಳ್ಳುತ್ತಿದ್ದೆವು. 4ರಿಂದ 5 ಗಂಟೆಯವರೆಗೆ ಬಾವಿಯಿಂದ ನೀರು ತರುವ, ಹಳ್ಳದಿಂದ ಕುಡಿಯುವ ನೀರು ತರುವ ಕೆಲಸವನ್ನು ಒಟ್ಟಿಗೆ ಮಾಡುತ್ತಿದ್ದೆವು. ನೀರು ತರುವುದು, ದನಗಳಿಗೆ ಮೇವು ತರುವುದು, ಹೊಲ ಕಾಯುವುದು ಮುಂತಾದ ಹೊಲ ಮನೆ ಕೆಲಸಗಳನ್ನೆಲ್ಲ ಕೂಡಿಕೊಂಡು ಉಮೇದಿನಿಂದ ಮಾಡುತ್ತಿದ್ದೆವು. ಈ ಕೆಲಸಗಳೇ ನಮಗೆ ಆಟಗಳಾಗಿದ್ದವು, ಮನೋರಂಜನೆಗಳಾಗಿದ್ದವು. ನಮ್ಮೂರಲ್ಲಿ ನಮಗೆ ಮನೆ ಊಟ ಬಿಟ್ಟರೆ ಬೇರೆ ತಿಂಡಿ, ತಿನಿಸುಗಳು ಸಿಗುತ್ತಿರಲಿಲ್ಲ. ಬೇಕರಿ ತಿನಿಸು, ತಂಪು ಪಾನೀಯಗಳ ರುಚಿ ನೋಡುವುದಿರಲಿ ಅವುಗಳನ್ನು ಮುಟ್ಟಿರಲಿಲ್ಲ. ಸಮೀಪದಿಂದಲೂ ಕಂಡಿರಲಿಲ್ಲ. ಅಷ್ಟೇ ಏಕೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಮುಂತಾದ ಬೆಳಗಿನ ನಾಷ್ಟವನ್ನು ಮಾಡುವ ಪದ್ಧತಿ ಇರಲಿಲ್ಲ. 3 ಹೊತ್ತು ರೊಟ್ಟಿ ಪಲ್ಯ, ಅನ್ನ ಬೇಳೆ ಸಾರು ನಮ್ಮ ಊಟವಾಗಿತ್ತು. ಹಬ್ಬ ಬಂದರೆ ಹೋಳಿಗೆ ಊಟ. ಬೀಗರು ಬಂದರೆ ಮಂಡಾಳು ಒಗ್ಗರಣೆ ಮಾಡುತ್ತಿದ್ದರು. ಮಂಡಾಳು ಒಗ್ಗರಣೆಯ ರುಚಿಯನ್ನು ಯಾವ ತಿಂಡಿ ತಿನಿಸುಗಳು ಈಗಲೂ ಮೀರಿಸಿಲ್ಲ. ಮಿರ್ಚಿ ಅಪರೂಪದ ತಿನಿಸು ನಮಗೆ. ಈ ಬಗೆಯ ಊಟದ ಪದ್ಧತಿ ಎಲ್ಲರಿಗೂ ಇತ್ತು. ಬಡವರಿರಲಿ ಶ್ರೀಮಂತರಿರಲಿ ಅಂಥ ವ್ಯತ್ಯಾಸವೇನೂ ಇರಲಿಲ್ಲ. ಇನ್ನು ನಾವು ಹುಡುಗರು ಹೊಲದ ಬೆಳೆಗಳಲ್ಲಿ ಸಿಗುವ ಹಸಿ ಪದಾರ್ಥಗಳನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆವು. ಹೆಸರು, ಹಲಸಂದಿಕಾಯಿ, ಸವತೆ, ಬುಡಿಮೆಕಾಯಿಗಳು, ಹೊಲದಲ್ಲಿ ಬುತ್ತಿ ಬಿಚ್ಚಿದ್ರೆ ಸಾಕು ಎಳೆ ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡೆಯ ಹಸಿ ತೊಪ್ಪಲು, ಸೊಪ್ಪು, ಕುಸುಬೆ ಪಲ್ಯ ಹೀಗೆ ರೊಟ್ಟಿಯ ಜೊತೆಗೆ ತಿನ್ನಲು ಹಸಿ ಪಲ್ಯಗಳನ್ನು ಅಲ್ಲೇ ನಮ್ಮ ಹೊಲಗಳಲ್ಲೇ ಸಿಗುವುದನ್ನು ಸವರಿಸಿಕೊಂಡು ತಿಂದು, ತುಂಗಭದ್ರಾ ಕಾಲುವೆಯಲ್ಲಿ ಹರಿಯುವ ನೀರನ್ನು ಬೊಗಸೆಯಲ್ಲಿ ಎತ್ತಿಕೊಂಡು ಕುಡಿದು ತೇಗುತ್ತಿದ್ದೆವು. ಚಿಕ್ಕ ವಯಸ್ಸಿನ ದುಡಿತ, ಹಸಿವಿನ ಕಾರಣವೂ ಈ ರುಚಿ ಈಗ ನಮಗೆ ಸಿಗುತ್ತಿಲ್ಲ. ಹೀಗೆ ಅಕ್ಟೋಬರ್ ರಜೆಯನ್ನು ಕಳೆಯುತ್ತಿದ್ದೆವು. ಓದು ನೆನಪಾಗುವುದು ಮತ್ತೆ ಶಾಲೆ ಶುರುವಾದಾಗಲೇ. ನಮ್ಮೂರ ಪಶ್ಚಿಮಕ್ಕೆ ಕಾಲುವೆ, ಪೂರ್ವಕ್ಕೆ ಹಳ್ಳ. ಹೊಲದ ಕೆಲಸಗಳಿಗೆ ಹೋದಾಗ ಕಾಲುವೆಯಲ್ಲಿ ಕೂಡಿ ಈಜಾಡುತ್ತಿದ್ದೆವು. ಅಕ್ಟೋಬರ್ ಸೂಟಿಯಲ್ಲಿ ಹಳ್ಳ ಹರಿಯುತ್ತಿತ್ತು. ಅಲ್ಲಿಯೇ ಜಳಕ ಮಾಡುವ ನೆಪದಲ್ಲಿ ನೀರಿನಲ್ಲಿ ಮುಳುಗಿ ಏಳುತ್ತಿದ್ದೆವು. ಸಂಜೆ 6ರಿಂದ ರಾತ್ರಿ 8ರ ತನಕ ಹಳ್ಳದ ವಿಶಾಲ ಉಸುಕಿನಲ್ಲಿ ಆಟ ಆಡುತ್ತಿದ್ದೆವು. 8 ಗಂಟೆಯಾಗುತ್ತಿದ್ದಂತೆ ನಮ್ಮೂರ ಬಸವಣ್ಣನಿಗೆ ರಾತ್ರಿ ಪೂಜೆ ನಡೆಯುತ್ತಿತ್ತು. ಮಂಗಳಾರತಿ ಮಾಡುವ ಪೂಜೆಗೆ ನಾವು 10 ಹುಡುಗರು ಹಳ್ಳದಿಂದ ನೇರ ಪಕ್ಕದ ಬಸವಣ್ಣ ದೇವರ ಗುಡಿ ಸೇರಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೆವು. ಪೂಜೆ ಎಂದರೆ ಮಂಗಳಾರತಿ ಮಾಡುತ್ತಾ ಪೂಜಾರಿ ಒಂದು ಹಾಡು ಹೇಳುತ್ತಿದ್ದ. ಅದನ್ನು ಹೇಳುವಾಗ ನಾವು ಹುಡುಗರು ಗಂಟೆ ಬಾರಿಸುವುದು, ನಗಾರಿ ಹೊಡೆಯುವುದು, ಜಾಗಟಿ ನುಡಿಸುವುದು ಮಾಡುತ್ತಿದ್ದೆವು. ಅದು ಮುಗಿದರೆ ಊರು ಕೇರಿಯ ಮಂದಿಗೆ ರಾತ್ರಿ ಊಟದ ಸಮಯವೆಂದು ಲೆಕ್ಕ. ನಾವು ಮನೆ ಸೇರಿಕೊಳ್ಳುತ್ತಿದ್ದೆವು. ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಸಿಗುತ್ತಿದ್ದ ಬೇಸಿಗೆ ಸೂಟಿಗೆ ನಮ್ಮೂರಿಗೆ ಬಂದರೆ ಎಲ್ಲರಿಗೂ 2-2.5 ತಿಂಗಳು ಊರಲ್ಲಿರುವ ಅವಕಾಶ ಸಿಗುತ್ತಿತ್ತು. ಕಾಲುವೆಯಲ್ಲಿ ನೀರು ಇರುತ್ತಿರಲಿಲ್ಲ. ಹಳ್ಳ ಬತ್ತಿ ಹೋಗಿರುತ್ತಿತ್ತು. ಭತ್ತದ ಕಣಗಳು, ಜೋಳದ ಕಣಗಳು ಮುಗಿದು ಹೊಲಗಳೆಲ್ಲ ಉರಿಬಿಸಿಲಿಗೆ ಒಣಗಿ ಮಲಗಿರುತ್ತಿದ್ದವು. ಹಸಿರೇ ಮಾಯವಾಗಿರುತ್ತಿತ್ತು. ಊರ ಸುತ್ತಮುತ್ತ ನಿಂತಿರುತ್ತಿದ್ದ ಬೇವಿನ ಮರ ಗಿಡಗಳು ಮಾತ್ರ ಹಸಿರಿನಿಂದ ತುಂಬಿಕೊಂಡು ತಂಪಾದ ನೆರಳನ್ನು ನೀಡುತ್ತಿದ್ದವು. ಬಿಸಿಲೆಂದರೆ ಬಿಸಿಲು. ಹೊಲಗಳಲ್ಲಿ ನಮಗೆ ಕೆಲಸಗಳು ಇರುತ್ತಿರಲಿಲ್ಲ. ಮನೆ ಕೆಲಸವೆಂದರೆ ನೀರು ತರುವುದು ಮಾತ್ರ. ನಾವು 10 ಹುಡುಗರು ಓದಲು ಹೋಗಿ ಬಂದವರು ಮತ್ತು ಶಾಲೆಗೆ ಹೋಗದೆ ಊರಲ್ಲಿ ಹೊಲ ಮನೆ ಕೆಲಸ ಮಾಡಿಕೊಂಡಿದ್ದವರು ಸೇರಿದರೆ 15ರಿಂದ 20 ಹುಡುಗರ ಗುಂಪು ನಮ್ಮದು. ಈ ಗುಂಪಿನಲ್ಲಿ ಹುಡುಗಿಯರು ಇರುತ್ತಿರಲಿಲ್ಲ. ಯಾಕೆಂದರೆ ನಾವು ಊರ ಹೊರಗೆ ಹೆಚ್ಚು ಕಾಲ ಕಳೆಯುತ್ತಿದ್ದೆವು.
ನಮ್ಮ ಬೇಸಿಗೆ ಶಿಬಿರ ಆರಂಭವಾಗುತ್ತಿತ್ತು. ನಮ್ಮೂರು ಚಿಕ್ಕದು. 16 ಮನೆ ಮತ್ತು ಗುಡಿಸಲುಗಳು. ಊರ ಅಗಸೆ. ಅದರ ಮುಂದೆ ಬಸವಣ್ಣನ ಗುಡಿ. ಇಲ್ಲಿಂದಲೇ ಊರೊಳಗೆ ಸೇರಬೇಕು. ಗುಡಿ ಪಕ್ಕವೇ ಚೂರುಬಯಲು. ಗುಡಿಯಿಂದ ಅರ್ಧ ನಿಮಿಷ ಎಡಕ್ಕೆ ನಡೆದರೆ ಹಳ್ಳ ಸಿಗುತ್ತಿತ್ತು. ನಾವು ಬೇಸಿಗೆ ಸೂಟಿನಲ್ಲಿ ಬೆಳಿಗ್ಗೆ 8ಕ್ಕೆಲ್ಲ ಬಸವಣ್ಣ ದೇವರ ಗುಡಿ ಪೌಳಿಯಲ್ಲೂ, ಅಲ್ಲೇ ಇರುವ ಬಸವಣ್ಣ ಬಾವಿ ದಂಡೆ ಮೇಲೂ, ಇಲ್ಲ ಅಗಸೆಯಲ್ಲೋ ಸೇರಿಕೊಂಡರೆ ನಮ್ಮಲ್ಲೇ ಅಂದು ಯಾವ ಆಟ ಆಡಬೇಕು ಎಂದು ಚರ್ಚೆ ನಡೆಯುತ್ತಿತ್ತು. ಈ ಸ್ಟಾಪ್ ಆಟವನ್ನು ನಾವು ಓದಲು ಹೋಗಿದ್ದ ಊರುಗಳಿಂದ ಕಲಿತು ತಂದದ್ದು. ಇದನ್ನು ಆಡುತ್ತಿದ್ದೆವು. ಒಬ್ಬ ಹುಡುಗನನ್ನು ಹೊರತುಪಡಿಸಿ ಎಲ್ಲರೂ ಅಡಗಿಕೊಳ್ಳುವುದು. ಉಳಿದ ಹುಡುಗ ಅಡಗಿದವರನ್ನು ಹುಡುಕಿ ಪತ್ತೆ ಹಚ್ಚಿ ಸ್ಟಾಪ್ ಅಂದರೆ ಸಾಕು. ಪತ್ತೆಯಾದವನು ಆಟದಿಂದ ಔಟ್. ಹುಡುಕುವವನನ್ನು ಆತನಿಗೆ ಕಾಣದಂತೆ ಯಾರಾದರೂ ಮೆಲ್ಲಗೆ ಬಂದು ಬೆನ್ನಿಗೆ ಗುದ್ದಿದರೆ ಆಟ ಅಲ್ಲಿಗೆ ಮುಗಿಯುತ್ತಿತ್ತು. ಔಟ್ ಆದವರು ಪುನಃ ಆಟಕ್ಕೆ ಸೇರಿಕೊಳ್ಳುತ್ತಿದ್ದರು. ಹುಡುಕುವವನಿಗೆ ಮುಕ್ತಿಯಿಲ್ಲದೆ ಮತ್ತೆ ಅಡಗುವವರನ್ನು ಹುಡುಕುವ ಕೆಲಸ ಮಾಡುತ್ತಿದ್ದ. ನಾವು ಅಡಗಿಕೊಳ್ಳುವುದು ಎಲ್ಲಿ? ನಮ್ಮ ಅಡಗುವ ವ್ಯಾಪ್ತಿ ಊರು ಕೇರಿಯಾಗಿತ್ತು. ವ್ಯವಸಾಯಿಗರ ದೊಡ್ಡ ದೊಡ್ಡ ಮನೆಗಳು 8-10 ಎತ್ತಿನ ಅಂಕಣದ ಮನೆಗಳು. ಮನೆಗಳಲ್ಲಿ ಬೆಳಕೇ ಇರುತ್ತಿರಲಿಲ್ಲ. ಎಲ್ಲಿ ಹೋದರೂ ಕಾಳು ಕಡ್ಡಿಗಳ ಚೀಲಗಳು, ವ್ಯವಸಾಯದ ಸಾಮಾನುಗಳು, ಗಡಿಗೆ ಪಗಡಗಳು, ಹಾಸಿಗೆ ಸುರುಳಿಗಳು. ಅಂಥ ಮನೆಗಳಲ್ಲಿ ಅಡಗಿಕೊಂಡರೆ ಹುಡುಕುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಯಾರ ಮನೆ ಹೊಕ್ಕರೂ ನಮಗೆ ಮನೆ ಮಂದಿ ಬೈಯುತ್ತಿರಲಿಲ್ಲ. ಊರ ಮನೆಗಳು ಸಾಲದೆ ಕೇರಿಯ ಗುಡಿಸಲುಗಳನ್ನು ಹೊಕ್ಕುಬಿಡುತ್ತಿದ್ದೆವು. ಕೇರಿ ದಲಿತರು ಊರ ಹುಡುಗರಾದ ನಮ್ಮನ್ನು ಕಂಡು ಭಯ ಖುಷಿಯಿಂದ ಕಂಗಾಲಾಗುತ್ತಿದ್ದರು. ಊರ ಯಜಮಾನರು ಹಗಲ ಹೊತ್ತಿನಲ್ಲಿ ಕೇರಿ ಗುಡಿಸಲುಗಳಲ್ಲಿ ನಮಗೆ ಕಾಣುತ್ತಿದ್ದರು. ನಾವು ಕಂಗಾಲಾಗಿ ಬೆಕ್ಕನ್ನು ನೋಡಿದ ಇಲಿಗಳಂತೆ ಹೊರ ಓಡಿ ಕಣ್ಮರೆಯಾಗುತ್ತಿದ್ದೆವು. ಊರ ಯಜಮಾನರು ಕೇರಿ ಗುಡಿಸಲುಗಳಲ್ಲಿ ಯಾಕೆ ಇರುತ್ತಿದ್ದರು ಎಂಬ ದೀರ್ಘ ಚರ್ಚೆ ರಾತ್ರಿ ಹಳ್ಳದ ಉಸುಕಿನಲ್ಲಿ ಕುಂತಾಗ ನಡೆಯುತ್ತಿತ್ತು. ಒಮ್ಮೊಮ್ಮೆ ಆ ಯಜಮಾನರು ನಮ್ಮ ಗುಂಪಿನ ಹುಡುಗರ ಪೋಷಕರೇ ಆಗಿರುತ್ತಿದ್ದರು. ಅಂಥ ಸಂದರ್ಭದಲ್ಲಿ ಜಗಳ, ಸಿಟ್ಟು, ಮುನಿಸು ಮಾತು ಬಿಡುವುದು ನಡೆಯುತ್ತಿದ್ದವು. ಅವು 2 ದಿನಗಳ ಮಟ್ಟಿಗೆ ಮಾತ್ರ. ಊರ ಮುಂದೆ ಬಸವಣ್ಣ ಗುಡಿಯ ಚೂರು ಬಯಲಿನಲ್ಲಿ ಗಿಲ್ಲಿ ದಾಂಡು ಆಡುತ್ತಿದ್ದೆವು. ಹಳ್ಳವೂ ಪಕ್ಕವೇ. ಊರ ಜನ ತಿರುಗಾಡುವುದೂ ಅಲ್ಲೇ. ಗಿಲ್ಲಿ ದಾಂಡು ಆಟವೆಂದರೆ ಅದು ಸ್ಥಳೀಯ ಆಟ. ಕ್ರಿಕೆಟ್ ಆಟದ ಮೂಲರೂಪ. ಚೋಟು ಉದ್ದದ ಗಿಲ್ಲಿಗೆ ಮೊಳ ಉದ್ದದ ದಂಡದಿಂದ ಹೊಡೆಯುವುದು. ಈ ಆಟದಲ್ಲಿ 2 ಗುಂಪು. ಒಂದು ಗುಂಪು ಗಿಲ್ಲಿಯನ್ನು ಎಸೆಯುವುದು. ಇನ್ನೊಂದು ಗುಂಪಿನವರು ಅದನ್ನು ದಂಡದಿಂದ ಒಬ್ಬನೇ ಹೊಡೆಯುವುದು. ದಂಡದಿಂದ ಗಿಲ್ಲಿಗೆ ಹೊಡೆದಾಗ ಅದನ್ನು ನೆಲಕ್ಕೆ ಬೀಳುವ ಮುನ್ನ ಎದುರಾಳಿ ಗುಂಪು ಹಿಡಿದರೆ ಹೊಡೆದವನು ಔಟ್. ತಪ್ಪಿದರೆ ಗಿಲ್ಲಿ ಬಿದ್ದ ಜಾಗದಿಂದ ಹೊಡೆದವನ ಜಾಗದವರೆಗೆ ದಂಡದಿಂದ ಅಳೆಯುವುದು. ಎಷ್ಟು ದಂಡ ಎಂದು ಸಂಖ್ಯೆಯನ್ನು ನೆನಪಿಡುವುದು. ಯಾವ ಗುಂಪು ಎಷ್ಟು ದಂಡ ಮಾಡುತ್ತದೋ ಆ ಸಂಖ್ಯೆಯನ್ನು ನೆನಪಿಡುವುದು. ಹೆಚ್ಚಿನ ಸಂಖ್ಯೆಯವರು ಗೆದ್ದಂತೆ. ಸ್ಟಾಪ್ ಆಟವಾಗಲಿ, ಗಿಲ್ಲಿ ದಾಂಡು ಆಟವಾಗಲಿ ಬೆಳಿಗ್ಗೆ ಶುರುವಾದರೆ ಅನ್ನ ನೀರು ಮರೆತು 5-6 ತಾಸುಗಳ ಕಾಲ ನಿರಂತರ ಆಡುತ್ತಿದ್ದೆವು. ಆಡುವಾಗ ಅವಘಡಗಳು ನಡೆಯುತ್ತಿದ್ದವು. ದಾರಿ ಹಿಡಿದು ಹೋಗುವವರಿಗೆ ದಂಡದಿಂದ ಹೊಡೆದ ಗಿಲ್ಲಿ ಬೀಳುತ್ತಿತ್ತು. ಇಲ್ಲ ನೀರಿನ ಕೊಡ ಹೊತ್ತು ಹೋಗುವ ಹೆಂಗಸರಿಗೋ ಗಂಡಸರಿಗೋ ಬೀಳುತ್ತಿತ್ತು. ಒಮ್ಮೊಮ್ಮೆ ತಾಮ್ರದ ಕೊಡಕ್ಕೆ ಬಿದ್ದರೆ ಠಣ್ ಎಂದು ಶಬ್ದ ಬರುತ್ತಿತ್ತು. ಮಣ್ಣಿನ ಕೊಡವಾಗಿದ್ದರೆ ಠಳ್ ಎಂದು ಒಡೆದೇ ಹೋಗುತ್ತಿತ್ತು. ಹೀಗಾದರೆ ಆ ಕ್ಷಣದಲ್ಲಿ ದಂಡದಿಂದ ಗಿಲ್ಲಿಗೆ ಹೊಡೆದವನು ಮಾಯವಾಗುತ್ತಿದ್ದ. ಕೆಲವರು ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದರು. ಗಿಲ್ಲಿಯಿಂದ ಬಡಿಸಿಕೊಂಡವರು ಸಿಟ್ಟು ಅಸಹಾಯಕತೆಯಿಂದ ಬೈಯುತ್ತಾ ಕೊನೆಗೆ ಯಾರೆಂದು ತಿಳಿಯದೆ
ಸಾಕ್ಷಿ ಸಿಗದ ಪೊಲೀಸನಂತೆ ಅಲ್ಲಿಂದ ಹೋಗುತ್ತಿದ್ದರು. ಆ ಕ್ಷಣದಲ್ಲಿ ಹೊಡೆದವನು ಪಾರಾದರೂ, ಮರುದಿನ ನಮ್ಮಲ್ಲಿ ಯಾರೋ ಒಬ್ಬಿಬ್ಬರು ಹೋಗಿ ಕೊಡಕ್ಕೆ ಹೊಡೆದವನ ಹೆಸರೇಳಿ ಬರುತ್ತಿದ್ದರು. ಅಷ್ಟೊತ್ತಿಗೆ ಆ ಸಂದರ್ಭದ ಕಾವು ಇರುತ್ತಿರಲಿಲ್ಲ. ಈ ಗಿಲ್ಲಿದಾಂಡು ಆಟದಂತೆ ಇನ್ನೊಂದು ಬಟ್ಟೆ ಚೆಂಡಿನ ಆಟ. ಬಟ್ಟೆ ಚೆಂಡು ಈಗಿಲ್ಲ. ಹಳೆ ಬಟ್ಟೆಗಳ ಚೂರುಗಳನ್ನು ಉಂಡೆ ಮಾಡಿ, ಮೇಲೊಂದು ಅಂಗೈ ಅಗಲದ ಗಟ್ಟಿಬಟ್ಟೆಯಲ್ಲಿ ಸುತ್ತಿ ಹೊಲಿಯಲಾಗುತ್ತಿತ್ತು. ಕೈಯಿಂದಲೇ ಹೊಲಿಯುತ್ತಿದ್ದೆವು. ಕೆಲವು ಹೆಂಗಸರು ದಾರ, ಪಿನ್ನು, ಬಾಚಣಿಕೆ, ಕನ್ನಡಿ ಇನ್ನೇನೋ ಹೆಂಗಸರಿಗಾಗಿಯೇ ಮಾರಲು ಬರುವವರು ಬಟ್ಟೆ ಚೆಂಡುಗಳನ್ನು ಮಾರಲು ತರುತ್ತಿದ್ದರು. ಹಳೆ ಬಟ್ಟೆಯ ಚೂರುಗಳನ್ನು ದುಂಡಗೆ ಮಾಡಿ, ಮೇಲೆ ಬಲೆ, ನೆಟ್, ಸುತ್ತಿರುವ ಆಕರ್ಷಕವಾಗಿ ಕಾಣುವ ಬಟ್ಟೆ ಚೆಂಡುಗಳನ್ನು ಕೊಂಡು ಆಟಕ್ಕೆ ಉಪಯೋಗಿಸುತ್ತಿದ್ದೆವು. ಈ ಆಟವನ್ನು ಸಂಜೆ ಹಳ್ಳದ ಉಸುಕಿನ ಬಯಲಿನಲ್ಲಿ ಆಡುತ್ತಿದ್ದೆವು. ದೊಡ್ಡ ರೌಂಡನ್ನು ಗುರುತಿಸಿ ಕಾಲಿನಿಂದ ಗೆರೆ ಎಳೆದು, ಅದರೊಳಗೆ ನಾವು 10 ಹುಡುಗರು ಸೇರುತ್ತಿದ್ದೆವು. ಮೊದಲು ಒಬ್ಬ ಅದನ್ನು ಆಕಾಶಕ್ಕೆ ಎಸೆಯುತ್ತಿದ್ದ. ಕೆಳಗೆ ಬರುವ ಅದನ್ನು ಯಾರಾದರೂ ಹಿಡಿದು, ಅದರಿಂದ ಹತ್ತಿರದವನಿಗೆ ಬಿರುಸಿನಿಂದ ಹೊಡೆಯುತ್ತಿದ್ದ. ಹೀಗೆ ಬಟ್ಟೆ ಚೆಂಡನ್ನು ಹಿಡಿದು ಹತ್ತಿರದವನಿಗೆ ಶಕ್ತಿಮೀರಿ ಹೊಡೆಯುವುದು. ನಮ್ಮಲ್ಲಿ ಆಗದವರಿಗೆ ಹೊಡೆದು ಸೇಡು ತೀರಿಸಿಕೊಳ್ಳುವುದು ನಡೆಯುತ್ತಿತ್ತು. ಹೊಡೆಯುವಾಗ ತಪ್ಪಿಸಿಕೊಳ್ಳುವ ಜಾಣತನ, ಯುಕ್ತಿಯನ್ನೂ ನಾವು ಮೆರೆಯುತ್ತಿದ್ದೆವು. ಆದರೂ ಬಟ್ಟೆ ಚೆಂಡಿನ ಏಟು ಎಲ್ಲಿ ಬೀಳುತ್ತದೋ ಅದು ದೇವರೇ ಬಲ್ಲ. ಕಪಾಳಕ್ಕೆ, ಕಿವಿಗೆ, ತಲೆಗೆ, ಬೆನ್ನಿಗೆ ಬೀಳುತ್ತಿತ್ತು. ಅದರ ಪರಿಣಾಮ ಮರುದಿನ ಬೆಳಗಿನ ಹೊತ್ತು ಗೊತ್ತಾಗುತ್ತಿತ್ತು. ನಮ್ಮೂರ ಹಳ್ಳದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಅಕ್ಟೋಬರ್ ಸೂಟಿಯಲ್ಲಿ ಊರಿಗೆ ಬಂದರೆ ನಮ್ಮ ಗುಂಪು ಹಳ್ಳದಲ್ಲಿ ಹರಿವ ನೀರಿನಲ್ಲಿ ಮುಳುಗೇಳುವುದೆಂದರೆ ಎಲ್ಲಿಲ್ಲದ ಖುಷಿ ನಮಗೆ. ಹೊಲ ಮನೆ ಕೆಲಸಗಳಿದ್ದರೂ ಮರೆತು ಮನೆಮಂದಿಯಿಂದ ಬೈದಿಕೊಂಡು 5-6 ತಾಸು ನೀರಿನಲ್ಲಿಯೇ ಇರುತ್ತಿದ್ದೆವು. ಸಂಜೆಯಾದರೆ ನಮ್ಮೂರ ಹಳ್ಳದ ಉಸುಕಿನ ಮೇಲೆ ಅರ್ಧ ಊರೇ ನೆರೆದಿರುತ್ತಿತ್ತು. ಬೇಸಿಗೆಯಾದರಂತೂ ಕೇರಿಯ ಮಂದಿ ಮಲಗುವುದೇ ಹಳ್ಳದ ಉಸುಕಿನ ಮೇಲೆ. ನಮ್ಮ ಗುಂಪು ಸಂಜೆ ಹೊತ್ತಿಗೆ ಹಳ್ಳ ಸೇರಿದರೆ ಕಬ್ಬಡಿ, ಲಗೋರಿ, ಕುಸ್ತಿ, ಹೈ ಜಂಪ್, ಲಾಂಗ್ ಜಂಪ್ ಆಟಗಳನ್ನು ಮುಗಿಸಿಕೊಂಡು, ಹಳ್ಳದ ನೀರಿನಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬಸವಣ್ಣ ದೇವರ ಮಂಗಳಾರತಿ ಪೂಜೆಗೆ ಹಾಜರಾಗುತ್ತಿದ್ದೆವು. ಈ ವಿಷಯವಾಗಿ ಹೇಳಬೇಕೆಂದರೆ ಹೈಜಂಪ್ ಆಡುವ ವಿಧಾನ ನಮ್ಮದು ಬೇರೆ. ಹೈಜಂಪ್ ಮಾಡಲು ಉದ್ದನೆಯ ಕೋಲುಗಳನ್ನು ಬಳಸುತ್ತಿರಲಿಲ್ಲ. ಎತ್ತರದ ಹುಡುಗನನ್ನು ಆರಿಸಿ ಆತನನ್ನು ಕೂಡಿಸುತ್ತಿದ್ದೆವು. ಎಲ್ಲರೂ ಒಂದು ಕಡೆಯಿಂದ ಕುಳಿತವನನ್ನು ಜಂಪ್ ಮಾಡಬೇಕು. ನಮ್ಮ 2 ಕಾಲುಗಳ ನಡುವೆ ಕುಳಿತವನ ತಲೆ ತಾಗದಂತೆ ಎಗರಿ ದಾಟಬೇಕು. 2ನೆಯ ಹಂತದಲ್ಲಿ ಕುಳಿತವನು ಬಗ್ಗಿ ನಿಲ್ಲಬೇಕು. ಒಬ್ಬೊಬ್ಬರಾಗಿ ಓಡಿ ಬಂದು ಬಗ್ಗಿದವನ ಬೆನ್ನ ಮೇಲೆ ಅಂಗೈ ಊರಿ ಹಾರುತ್ತಿದ್ದ. 3ನೇ ಹಂತ ತಲೆ ಬಗ್ಗಿಸಿ ನಿಲ್ಲಬೇಕು. ಜಂಪ್ ಮಾಡುವವರು ತಲೆ ಬಗ್ಗಿಸಿ ನಿಂತವನ ಎಡಬಲ ಭುಜಕ್ಕೆ ಅಂಗೈ ಊರಿ ಬೆಂಬಲ ಪಡೆದು ಹಾರಬೇಕು. ಹಾರುವಾಗ ಶಕ್ತಿ ಸಾಲದೆ ತಲೆ ಬಗ್ಗಿಸಿ ನಿಂತವನ ಮೇಲೆ ಬೀಳುತ್ತಿದ್ದೆವು. ತಲೆ ಬಗ್ಗಿಸಿ ನಿಂತವನು ಗಟ್ಟಿಯಾಗಿ ನಿಲ್ಲಬೇಕು. ಓಡಿ ಬಂದವನು ನಿಂತವನ ಎಡಬಲ ಭುಜಕ್ಕೆ ಅಂಗೈಯೂರಿ ಮೇಲೆದ್ದು ಹಾರಬೇಕು. ನಿಂತವನು ಕುಸಿದರೆ ಹಾರುವವನು ಕುಸಿಯುತ್ತಿದ್ದ. ಹೀಗೆ ಹೈ ಜಂಪ್ ಆಡುತ್ತಿದ್ದೆವು. ಬೇಸಿಗೆಯಲ್ಲಿ ಹಳ್ಳದಲ್ಲಿ ನೀರು ಹರಿಯುತ್ತಿರಲಿಲ್ಲ, ಕಾಲುವೆಯಲ್ಲೂ ನೀರಿರುತ್ತಿರಲಿಲ್ಲ. ನಮ್ಮೂರ ಹೊಲದಲ್ಲಿ ಸಂಗಣ್ಣ ಬಾವಿ ಇತ್ತು. ಅದು ದೊಡ್ಡದೇನೂ ಇರಲಿಲ್ಲ, 3 ಆಳು ನೀರಿರುತ್ತಿತ್ತು. ಬೆಳಗ್ಗೆ ನಾವೆಲ್ಲ 8ಕ್ಕೆ ಒಂದು ಕಡೆ ಸೇರಿದರೆ 11 ಗಂಟೆಯವರೆಗೆ ಗಿಡಮಂಗಿ ಆಟ ಆಡಲು. ಆಗ ನಮಗೆ ಮಾವಿನ ಗಿಡಗಳು ಖಾಲಿ ಇರುತ್ತಿದ್ದವು. ಮಾವಿನ ಹಣ್ಣನ್ನು ಇಳಿಸಿರುತ್ತಿದ್ದರು. 10 ಹುಡುಗರು ಮಾವಿನ ಗಿಡ ಏರಿ ನಮಗೆ ಸರಿಹೊಂದುವ ಟೊಂಗೆಯನ್ನು ನೋಡಿಕೊಂಡು ಕುಳಿತುಕೊಳ್ಳುತ್ತಿದ್ದೆವು. ಒಬ್ಬ ಒಂದು ಕೋಲನ್ನು ಗಿಡದಿಂದ ದೂರ ಎಸೆಯುತ್ತಿದ್ದ.
ಇನ್ನೊಬ್ಬ ಓಡಿ ಹೋಗಿ ಅದನ್ನು ತಂದು ಗಿಡದ ಬುಡದಲ್ಲಿ ಗೊತ್ತುಮಾಡಿದ ಸ್ಥಳದಲ್ಲೇ ಇಡುತ್ತಿದ್ದ. ಎಸೆದವನು ಎಸೆದು ಗಿಡ ಏರಬೇಕು. ಏರಲು ತಡಮಾಡಿದರೆ ಓಡಿಹೋಗಿ ಕೋಲು ತಂದವನು ಮುಟ್ಟಿದರೆ ಮುಗಿಯಿತು. ಎಸೆದವನು ಸೋತು ಮುಟ್ಟಿದವನು ಗೆದ್ದು ಬಿಡುತ್ತಿದ್ದ. ಒಮ್ಮೆ ಕೋಲು ತರುವ ಕೆಲಸಕ್ಕೆ ಬಿದ್ದರೆ ಮುಗಿಯಿತು. ಅವನು 2-3 ತಾಸು ಕೋಲು ತರುವ ಕೆಲಸವೇ ಮಾಡಬೇಕಾಗುತ್ತಿತ್ತು. ಯಾಕೆಂದರೆ 10 ಹುಡುಗರಲ್ಲಿ ಯಾರಾದರೂ ಟೊಂಗೆಯೊಂದ ಇಳಿದು ಜಾರಿ ಕೋಲನ್ನು ಕೈಗೆತ್ತಿಕೊಳ್ಳುವುದು, ದೂರ ಎಸೆದು ಗಿಡ ಏರಿ ಬಿಡುತ್ತಿದ್ದರು. ಕೆಲವು ಸೋಮಾರಿ ಹುಡುಗರು ಗಿಡ ಏರಿ ಕುಂತವರು ಕುಂತೇ ಇರುತ್ತಿದ್ದರು. ಚುರುಕಿನ ಹುಡುಗರು ಮಾತ್ರ ಗಿಡದಿಂದ ಇಳಿದು ಹಾರಿ, ಜಾರಿ ಕೋಲನ್ನು ಕೈಗೆ ತೆಗೆದುಕೊಳ್ಳುವ ಸಾಹಸ ಮಾಡುತ್ತಿದ್ದರು. ಗಿಡಮಂಗಿ ಆಟ ಆಡಲು ಒಮ್ಮೊಮ್ಮೆ ಹೊಲಗಳಿಗೆ ಹೋಗುವ ಬದಲು ಊರಲ್ಲಿ ಉಳಿಯುತ್ತಿದ್ದೆವು. ಊರ ನಡುವೆ ಬಲಕ್ಕೆ ಹಳ್ಳದ ದಂಡೆಯ ಮೇಲೆ ಬಸಣ್ಣ ಎಂಬ ಮುದುಕನ ಮನೆ ಇತ್ತು. ಆತನ ಮನೆ ಅಂಗಳದಲ್ಲಿ 5-6 ಬೇವಿನ ಗಿಡಗಳು ಬೆಳೆದಿದ್ದವು. ಬೇಸಿಗೆಯಲ್ಲಿ ಬೇವಿನ ಬೀಜಗಳನ್ನು ಸಂಗ್ರಹಿಸಿ ಮಾರುತ್ತಿದ್ದ. ಮನೆ ಮಂದಿ ಕಮ್ಮಿ ಇದ್ದವರು ಹೊಲದ ಕೆಲಸಗಳಿಗೆ ಹೋಗುತ್ತಿದ್ದರು. ಬಸಣ್ಣ ಮಾತ್ರ ಬೇವಿನ ಗಿಡಗಳ ಕೆಳಗೆ ಕುಂತಿರುತ್ತಿದ್ದ. ವಯಸ್ಸಾಗಿತ್ತು. ಕಣ್ಣು ಮಂದವಾಗಿದ್ದವು. ನಾವು ಗಿಡಮಂಗಿ ಆಡಲು ಅಲ್ಲಿಗೆ ಹೋದರೆ ಆತ ಬಿಡುತ್ತಿರಲಿಲ್ಲ. ಕಣ್ಣು ಕಾಣದ ಸ್ಥಿತಿಗೆ ಬಂದ ಆತನ ಬಳಿಗೆ ಸದ್ದು ಮಾಡದೆ ಹೋಗಿ ಗಿಡ ಏರಿ ಕುಳಿತು ಆಟ ಶುರು ಮಾಡುತ್ತಿದ್ದೆವು. ಗಿಡದ ಟೊಂಗೆಗಳ ಮೇಲಿಂದ ಕೆಳಗೆ ಹರುವಾಗ ಸದ್ದು ಆಗದೆ ಇರುತ್ತದೆಯೇ? ಕೋಲು ಎಸೆದು ಗಿಡ ಏರುವವನ ಅವಸರಕ್ಕೆ ಸದ್ದು ಆಗೇ ಆಗುತ್ತಿತ್ತು. ತುಟಿ ಬಿಗಿ ಹಿಡಿದು ಆಡಲು ಸಾಧ್ಯವೇ? ಆಟವೆಂದರೆ ನಗು, ಕೇಕೆ, ಸಿಟ್ಟು ಇದ್ದೇ ಇರುತ್ತಿತ್ತು. ನಮ್ಮ ಸುಳಿವು ಸಿಕ್ಕರೆ ಸಾಕು ಮುದುಕ ಬಾಯಿಗೆ ಬಂದಂತೆ ಬೈಯುತ್ತ ಗಿಡ ಸುತ್ತುತ್ತಿದ್ದ. ಆದರೆ ಕಣ್ಣು ಕಾಣದ ಕಾರಣ ನಾವು ಯಾರೂ ಕಾಣುತ್ತಿರಲಿಲ್ಲ. ಕೋಲು ತರುವವನು ಕೆಳಗಿರುತ್ತಿದ್ದನಲ್ಲ. ತಾತ, ಯಾಕ? ಏನಾಯಿತು? ಎಂದು ಜಾಣತನದಿಂದ ಕೇಳುತ್ತಿದ್ದ. ಹೇ ತಮ್ಮ, ಬಾರೋ ಮಿಂಡುಗುಟ್ಟಿದ ಹುಡುಗರು ಗಿಡ ಏರ್ಕಾರ ನೋಡು ಎಂದು ಕರೆಯುತ್ತ ಹುಡುಕುತ್ತಿದ್ದ. ತಾತ, ಗಿಡದಾಗ ಯಾರಿಲ್ಲ. ಕಾಗೆ, ಹದ್ದು ಕುಂತು ಹಾರಿದ ಸದ್ದು ಇರಬೇಕು ಬುಡು ಎಂದು ಸುಮ್ಮನಿರುವಂತೆ ಮಾಡುತ್ತಿದ್ದ. ಆಗ ಗಿಡದಲ್ಲಿ ಕುಳಿತ ನಾವು ಗಪ್ಚುಪಾಗುತ್ತಿದ್ದೆವು. ಒಂದೊಂದು ಸಲ ಕಲ್ಲನ್ನು ಹುಡುಕಿಕೊಂಡು ಗಿಡಕ್ಕೆ ಎಸೆಯುತ್ತಿದ್ದ. ಅವು ನಮಗೆ ಬೀಳುತ್ತಿರಲಿಲ್ಲ. 1-2 ಸಲ ಗಿಡಕ್ಕೆ ಎಸೆದ ಕಲ್ಲು ಟೊಂಗೆಗೆ ಬಿದ್ದು ಮರಳಿ ಬಂದು ಮುದುಕನ ಮುಖಕ್ಕೆ, ತಲೆಗೆ ಬಿದ್ದದ್ದಿದೆ. ಆಗ ಮುದುಕ, ಸತ್ತೆನಪ್ಪೋ, ನನ್ನ ಕೊಲ್ತಾರ, ಯಾರಾದ್ರೂ ಬರಿ ಎಂದು ಜೋರಾಗಿ ಅಳುತ್ತಿದ್ದ. ನಾವು ಗಿಡದಿಂದ ಹಾರಿ ಆ ಕ್ಷಣದಲ್ಲಿ ಮಾಯವಾಗಿ ಬಿಡುತ್ತಿದ್ದೆವು. ಗಿಡಮಂಗಿ ಆಟ ಏನಿದ್ದರೂ ಬೆಳಗಿನ 11 ಗಂಟೆ ತನಕ. ನಂತರ ಊಟ. 11:30ಯಿಂದ ಸಂಜೆ 3 ಗಂಟೆಯವರೆಗೆ ಊರ ಹೊರಗಿನ ಹೊಲದಲ್ಲಿದ್ದ ಸಂಗಣ್ಣ ಬಾವಿಯಲ್ಲಿ ಈಜಾಟ. ಈಜಾಟ ಅಂದರೆ ಮುಟ್ಟಾಟ. ನಮ್ಮ ಗುಂಪಿನಲ್ಲಿ ಕೆಲವರು ಮುಟ್ಟಲು ಬಂದರೆ ನೀರಿನಲ್ಲಿ ಮುಳುಗುತ್ತಿದ್ದರು. ಬೆನ್ನತ್ತಿದರೂ ಸಿಗದೆ ತಳ ಸೇರಿ ಕೂಡುತ್ತಿದ್ದರು. ಈಗ ನೆನೆಸಿಕೊಂಡರೆ ನಮಗೇ ಭಯ ಬರುತ್ತದೆ. 2-3 ನಿಮಿಷ ತೇಲುತ್ತಲೇ ಇರಲಿಲ್ಲ. ಸತ್ತರು ಎನ್ನುವಾಗ ಬಾವಿಯ ಯಾವುದೋ ಮೂಲೆಯಲ್ಲಿ ಬಳ್ಳಿಯ ಒಳ್ಳೆ ತೇಲಿ ಮರೆಯಲ್ಲಿ ಉಸಿರಾಡುತ್ತಾ ತಲೆ ಮಾತ್ರ ಕಾಣಿಸಿಕೊಂಡು ನೀರಿನಲ್ಲೇ ತೇಲಿ ನಿಂತಿರುತ್ತಿದ್ದರು. ಬಾವಿಯ ನೀರು ದಣಿಯುತ್ತಿತ್ತೇ ಹೊರತು ಹುಡುಗರಾದ ನಮ್ಮಲ್ಲಿ ದಣಿವು ಕಾಣಿಸುತ್ತಿರಲಿಲ್ಲ. ಬಾವಿಯಲ್ಲಿ 6-7ನೇ ತರಗತಿಯಲ್ಲಿ ಓದುತ್ತಿದ್ದ ನಾವು ಬೆತ್ತಲೆ ಈಜಾಡುತ್ತಿದ್ದ ನೆನಪು. ಅದರಲ್ಲೂ ಒಂದೇ ಓರಗೆಯವರಿದ್ದರೆ ಈಜುವುದು ಬೆತ್ತಲೆಯಾಗಿ. ಹಿರಿಯರು ಯಾರಾದರೂ ಬಾವಿ ಕಡೆ ಸುಳಿದರೆ ಮಾತ್ರ ಚಡ್ಡಿ ಹಾಕಿಕೊಳ್ಳುತ್ತಿದ್ದೆವು. ಬಾಲ್ಯದಲ್ಲಿ ನಮ್ಮ ಬೇಸಿಗೆ ಶಿಬಿರ ಹೀಗೆ ಕಳೆಯುತ್ತಿತ್ತು. ನಮಗೆ ಲೀಡರ್ ಇರುತ್ತಿರಲಿಲ್ಲ, ಫೀಸ್ ಇರುತ್ತಿರಲಿಲ್ಲ, ಟೈಮ್ ಇರುತ್ತಿರಲಿಲ್ಲ. ನಮಗೆ ನಾವೇ ನಿಯಂತ್ರಣದಲ್ಲಿದ್ದು ಬೇಸಿಗೆ ಕಳೆಯುತ್ತಿದ್ದೆವು. ಅಪ್ಪಿತಪ್ಪಿಯೂ ಓದು. ನಮ್ಮ ಶಾಲೆ, ಮಾಸ್ತರರು ನೆನಪಿಗೆ ಬರುತ್ತಿರಲಿಲ್ಲ.
ಒಂದು ನಯಾಪೈಸೆ ಖರ್ಚಿಲ್ಲದೆ ಬೇಸಿಗೆಯಲ್ಲಿ ಆಟ 3 ಹೊತ್ತು ಆಟ ಆಡಿ ನಮ್ಮ ರೂಪವನ್ನೇ ಬದಲಿಸಿಕೊಂಡು ಬಿಡುತ್ತಿದ್ದೆವು. ಜೂನ್ ಬಂದರೆ ಶಾಲೆಗಾಗಿ ಊರು ಬಿಡುವುದೆಂದರೆ ಪ್ರಾಣ ಬಿಟ್ಟಂತಾಗುತ್ತಿತ್ತು. ಪರೀಕ್ಷೆಯಲ್ಲಿ 35 ರಿಂದ 40 ಅಂಕ ಪಡೆದು ಕೇವಲ ಪಾಸ್ ಆದರೆ ಸಾಕು, ಊರಲ್ಲಿ ನಮ್ಮನ್ನು ಹಿಡಿಯುವವರೇ ಇರುತ್ತಿರಲಿಲ್ಲ. ಈಗ ನಮ್ಮ ಮಕ್ಕಳು ಕಳೆಯುವ ಬಾಲ್ಯವೇ ಬೇರೆ. ಅವರ ಬೇಸಿಗೆ ಶಿಬಿರಕ್ಕೆ 5 ರಿಂದ 10 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ನಾಟಕ, ಸಂಗೀತ, ನೃತ್ಯ, ಚಿತ್ರಕಲೆ, ಕ್ರೀಡೆ ಅಂತ ಕಲಿಯಲು ಬೇಸಿಗೆ ಶಿಬಿರಕ್ಕೆ ಸೇರಿಕೊಳ್ಳುತ್ತಾರೆ. ಏನನ್ನು ಕಲಿಯುತ್ತಾರೋ ಅದು ದೇವರೇ ಬಲ್ಲ. ಕ್ಯಾಂಪ್ಗೆ ಕಳಿಸುವುದು ಬೇಡವೆಂದು ಒಂದು ಸಲ ನನ್ನ ಮಗ ಸಮಯನನ್ನು ನನ್ನ ಹಳ್ಳಿಯಲ್ಲಿ 10-12 ದಿನ ಬಿಟ್ಟಿದ್ದೆ. ಅವನೇನೋ ಚೆನ್ನಾಗಿಯೇ ಇದ್ದ. ಆದರೆ ನಗರ ಸೇರಿರುವ ನಮಗೆ ಭಯ. ಹರಿಯುವ ನೀರು ಕುಡಿದರೆ ಗತಿಯೇನು? ಬಿಸಿಲಲ್ಲಿ ತಿರುಗಿದರೆ ಏನಾಗುತ್ತಾನು? ರಾತ್ರಿಯಲ್ಲಿ ಮಲಗಿ ಸೊಳ್ಳೆ ಕಡಿಸಿಕೊಂಡರೆ ಹಲ್ಲು ಉಜ್ಜಿಕೊಳ್ಳುತ್ತಾನೋ ಇಲ್ಲವೋ? ಹೆಚ್ಚು ಖಾರದಿಂದ ಕೂಡಿದ ಊಟ ಹೇಗೆ ಉಂಡಿರುತ್ತಾನೋ ಏನೋ? ಹಳ್ಳಿಯಲ್ಲಿದ್ದು ಕೆಟ್ಟು ಹೋದರೆ? ಹೀಗೆ ನಮಗೆ ಚಿಂತೆ ಜಾಸ್ತಿಯಾಯಿತು. ನಾವೇ ಈ ಮನಸ್ಥಿತಿಗೆ ತಲುಪಿ ಕುಂತಿದ್ದೀವಿ.